ಕ್ಯೂಟಾಗಿದೆ ಗೊತ್ತಾ. 2 ಹಾರ್ಟ್ ಇದೆ, ಕಾಣ್ತಿದ್ಯಾ? ಸೊ ಈ ರೀತಿ ಟುವರ್ಡ್ಸ್ ಯು ಕೆನಾಟ್ ಎಕ್ಸ್ಪ್ಲೈನ್ ಬೈ ವರ್ಡ್ಸ್. ಐ ಲವ್ ಯು ಮೋರ್. ಇಮಾ ಅಂತ ಇದೆ, ಥ್ಯಾಂಕ್ ಯು. ಬಟರ್ಫ್ಲೈ ಮೇಲೆ ಇಮಾ ಅಂತ ಇದೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬರ್ಡೇಗೆ ಸಿಕ್ಕಿರುವಂಥ ಗಿಫ್ಟ್ಸ್ನೆಲ್ಲನೂ ಅನ್ವ್ರ್ಯಾಪ್ ಮಾಡುವಂಥ ವಿಡಿಯೋ ಆಗಿರುತ್ತೆ ಇದು. ಆ್ಯಂಡ್ ಅದಕ್ಕೂ ಮುಂಚೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ನಿಮ್ಮ ವಿಶಸ್ ತಿಳಿಸಿದ್ದೀರಾ ಆ್ಯಂಡ್ ಒಂದಷ್ಟು ಜನ ಕಾಲ್ ಮಾಡಿ ನಿಮ್ಮ ಟೆಕ್ಸ್ಟಸಲ್ಲಿ ಆ್ಯಂಡ್ ನಿಮ್ಮ ಸ್ಟೋರೀಸ್ ಎಲ್ಲಾದ್ರ ಮುಖಾಂತರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಲೈಕ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಬರ್ಡೇ ಅಂದರೆ ಸೂಪರ್ ಎಕ್ಸೈಟೆಡ್ ಆಗಿರ್ತೀನಿ. ತುಂಬ ದಿನದಿಂದನೇ ಪ್ಲ್ಯಾನ್ ಮಾಡಿರ್ತೀನಿ ಏನೇನು ಔಟ್ಫಿಟ್ಟು, ಹೇಗೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ. ಲೈಕ್ ನಾನು ಆ ಥರ ಪರ್ಸ್ನಾಲಿಟಿ ನಂದು. ನನಗೆ ಬರ್ಡೇ ಬಂದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನನ್ನ ಬರ್ಡೇಗೆ ವಿಶಸ್ ತಿಳಿಸಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ ನೆನೆಸ್ಕೊಂಡ್ರೆ. ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಎಷ್ಟೊಂದು ಜನ ವೆಲ್ ವಿಶರ್ಸ್ ಇದ್ದಾರೆ ನನಗೆ ಅನ್ನೋದೆಲ್ಲ ತಿಳ್ಕೊಂಡಾಗ ತುಂಬ ಖುಷಿಯಾಗುತ್ತೆ. ಅದು ಒಂಥರ ಖುಷಿ ಅಲ್ವಾ. ಅವತ್ತಿನ ದಿನ ಎಲ್ಲ ಸ್ಟೋರೀಸಲ್ಲೂ ನೀವೇ ಇರ್ತೀರಾ. ಆ್ಯಂಡ್ ಎಷ್ಟೊಂದು ಜನ ಟೆಕ್ಸ್ಟರ್ಸ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಸೊ ಎಲ್ಲರೂ ಬ್ಯುಸಿ ಇರ್ತಾರೆ ಅವ್ರ ಲೈಫಲ್ಲಿ. ನಿಮ್ಮ ಬರ್ಡೇ ಅಂತ ತಿಳ್ಕೊಂಡು ಒಂದು ಮೆಸೇಜ್ ಮಾಡೋದಾಗಿರ್ಬೋದು, ಒಂದು ಕಾಲ್ ಮಾಡೋದಾಗಿರ್ಬೋದು. ಲೈಕ್ ಅದು ತುಂಬ ಏನು ಹೇಳ್ತಾರೆ, ಇಟ್ ಮೀನ್ಸ್ ಅ ಲಾಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ನನಗೆ ಸಿಕ್ಕಿರುವಂಥ ಗಿಫ್ಟಸ್ ಎಲ್ಲ ನಾನು ಅನ್ವ್ರ್ಯಾಪ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇದನ್ನು ಯಾರಿಗಾರು ನೋಡಿದರೆ ಸ್ವಲ್ಪ ಆಡ್ ಅನಿಸಿದ್ರೆ ಅಥವಾ ಇದೆಲ್ಲ ಬೇಕಿತ್ತ ಅನಿಸಿದ್ರೆ ನಿಜವಾಗ್ಲೂ ಬೇಕಿತ್ತು. ಏಕೆಂದರೆ ಇದೆಲ್ಲ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಟ್ರೆಷರ್ ಥರ. ಸೊ ಹಾಗಾಗಿ ಇದನ್ನು ಯಾವಾಗಲೂ ನನಗೆ ನೋಡಿದಾಗ ಖುಷಿ ಆಗಬೇಕು. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಂಗೆ ನಮ್ಮಮ್ಮ ನನ್ನ ತಂಗಿ ಗೊತ್ತಿರುವಂಥ ಗಿಫ್ಟಸ್ ಎಲ್ಲ ಗೊತ್ತು, ಒಂದಷ್ಟು ಗಿಫ್ಟ್ಸ್ ಎಲ್ಲ. ಬಟ್ ಸಹನಾ ಕೊಟ್ಟಿರೋದು ಯಾವ ಗಿಫ್ಟು ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಷ್ಟು ಗಿಫ್ಟ್ಸ್ ಇದೆ ಗೊತ್ತಾ ಅವಳು ಕೊಟ್ಟಿರೋದು. ಕಾಣ್ತಿದ್ಯಾ? ಫುಲ್ ಜೋಡಿಸಿಟ್ಟಿದ್ದೀನಿ. ಸೊ ಅವಳು ಏನೇನು ಗಿಫ್ಟ್ಸ್ ಕೊಟ್ಟಿದ್ದಾಳೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಓಪನ್ ಮಾಡಲಿಕ್ಕೋಸ್ಕರ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಮ್ಮಮ್ಮ ಗಿಫ್ಟ್ ಮಾಡಿರೋದನ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ನನಗೆ ಗೋಲ್ಡ್ ರಿಂಗ್ನ ಮಾಡಿಸಿದ್ರು. ಸೊ ಕಾಣ್ತಿದ್ಯಾ? 2 ಹಾರ್ಟ್ ಇದೆ. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಲೈಕ್ ನನಗೆ ಗೊತ್ತಿತ್ತು ಸಿನ್ಸ್ ಇಟ್ಸ್ ಮೈ 25th ಬರ್ಡೇ. ಸೊ ಅವ್ರು ಏನಾದ್ರು ಸ್ಪೆಷಲಾಗಿ ಕೊಡ್ತಾರೆ ಅಂತ. ಬಟ್ ನಾನು ಗೋಲ್ಡೆಲ್ಲ ಗಿಫ್ಟ್ ಮಾಡ್ತಾರೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಬಟ್ ಇದನ್ನು ನಾನು ಅವತ್ತಿನ ದಿನವೇ ಓಪನ್ ಮಾಡಿ ವೇರ್ ಮಾಡಿದ್ದೆ. ಬರ್ಡೇ ದಿನ ಫುಲ್ ನಾನು ಈ ರಿಂಗ್ನ ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಲೂಸ್ ಇದೆ ಬಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಈ ಒಂದು ರಿಂಗ್ನ ಗಿಫ್ಟ್ ಮಾಡಿದ್ದೆ. ನೆಕ್ಸ್ಟ್ ಬಂದು ನನ್ನ ತಂಗಿ ಗಿಫ್ಟ್ ಆ್ಯಂಡ್ ಅವಳು ಬರೆದಿರುವಂಥ ಲೆಟರು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅವಳು ನನಗೆ ಇಷ್ಟು ವರ್ಷದಲ್ಲಿ ಲೆಟರ್ ಬರೆದಿರೋದು. So happy birthday to my sister, my biggest blessing in my life. Our bond is not normal, it's full on cinema level connection. One minute we were fighting over something, next minute we were laughing till we cried. You are more than my sister, you are my built-in best friend. May your year be full of glow-ups, girl boss moves. Happy birthday ಅಕ್ಕ. ಆ್ಯಕ್ಚುಲಿ ಅವಳು ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ ನನ್ನ ತಂಗಿ. ನಾನು ಎಷ್ಟು ಎಕ್ಸ್ಪ್ರೆಸಿವೋ ಅವಳು ಅದಕ್ಕೆ ಆಪೋಸಿಟ್ಟು. ಬಟ್ ಗಿಫ್ಟ್ ಎಲ್ಲ ಕೊಡ್ತಾಳೆ ಅಂತ ಗೊತ್ತಿತ್ತು. ನಂಗೆ ಅವಳು ಲೆಟರ್ ಬರೆದಿರೋದು ತುಂಬ ಖುಷಿ ಅನ್ನಿಸ್ತಿರೋದು. ಸೊ ಅವಳು ನನಗೆ ಸಿಲ್ವರ್ದು ಜುಮ್ಕಿ, ಎಷ್ಟು ಕ್ಯೂಟಾಗಿದೆ ನೋಡಿ. ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ. ಸಿಲ್ವರ್ದು ಜುಮ್ಕಿ ತುಂಬ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ. ನಾವು ಮಕ್ಕಳಲ್ಲಿದ್ದಾಗೆಲ್ಲ ನಮ್ಮಮ್ಮ ಹಾಕ್ತಿದ್ರು ಈ ಥರದ್ದು ಪುಟಾಣಿ ಜುಮ್ಕಿಗಳು. ಆ್ಯಂಡ್ ಸಿಲ್ವರ್ದು ಚೈನ್ ತೊಗೊಬಂದಿದ್ದಾಳೆ. ಪಾಪ ಅದು ಎಷ್ಟು ದಿನದಿಂದ ದುಡ್ಡೆಲ್ಲ ಕೂಡಿಟ್ಕೊಂಡಿದ್ಲು ಅವಳಂತೂ. ಇದು ಬಂದು ಟ್ರಿಪಲ್ ಲೇಯರ್ ಇದೆ, ನೋಡ್ತಿದ್ದೀರಲ್ಲ ಇದು. ಸೊ ವೆಸ್ಟರ್ನ್ ಔಟ್ಫಿಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಕ್ಚುಲಿ ಅವಳಿಗೆ ನಾನು ಪಾಕೆಟ್ ಮನಿ ಆ ಥರ ಎಲ್ಲ ಏನೂ ಕೊಡಲ್ಲ, ಮನೇಲೂ ಏನೂ ಕೊಡಲ್ಲ. ಬಟ್ ತುಂಬ ದಿನದಿಂದ ದುಡ್ಡೆಲ್ಲ ಸೇವ್ ಮಾಡಿ ನನಗೆ ಅಂತ ಹೇಳಿ ಈ ಒಂದು ಚೈನ್ ಆ್ಯಂಡ್ ಸಿಲ್ವರ್ ಜುಮ್ಕಿನ ತೊಗೊಬಂದಿದ್ದಾಳೆ. ತುಂಬ ಖುಷಿಯಾಯಿತು ನನಗೆ. ಇದೆಲ್ಲದಕ್ಕಿಂತ ಅವಳ ಲೆಟರೇ ತುಂಬ ಖುಷಿಯಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ಯಶು.
ಇನ್ನು ಈ ಒಂದು ಗಿಫ್ಟ್ ಆ್ಯಂಡ್ ಈ ಲೆಟರಿಗೆ. ಆ್ಯಂಡ್ ಇದಿಷ್ಟು ಗಿಫ್ಟು ನಾನು ಇನ್ನೊಂದು ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಲೈಕ್ ಇದೂ ಅಷ್ಟೇ ಮುಂಚೆನೇ ಓಪನ್ ಮಾಡಿದ್ದೆ. ಮೊದಲನೇದಾಗಿ ಸಿಲ್ವರ್ದು ಆಕ್ಸಿಡೈಸ್ ಜ್ಯುವೆಲ್ರಿ. ಆ್ಯಂಡ್ ನನ್ನ ಕ್ಲೋಸ್ ಸರ್ಕಲ್ ಎಲ್ರಿಗೂ ಗೊತ್ತು ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಅಂತ. ಇದು ಒಂದು. ಆ್ಯಂಡ್ ಒಂದು ಟಾಪ್ ಚೆನ್ನಾಗಿದೆ, ಪೋಲ್ಕಾ ಪ್ರಿಂಟ್ ಇರುವಂಥ ಬ್ಲೂ ಆ್ಯಂಡ್ ವೈಟ್ ಕಲರ್ ಟಾಪ್. ಆ್ಯಂಡ್ ಇದರೊಟ್ಟಿಗೆ ಇನ್ನೊಂದು ನನಗೆ, ನಾನು ಅದನ್ನು ಆಲ್ರೆಡಿ ಬರ್ಡೇ ದಿನ ವೇರ್ ಮಾಡಿದ್ದೆ, ಪಿಕ್ಚರ್ನ ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ಅದೊಂದು ಡ್ರೆಸ್ ಕೂಡ ಇದರೊಟ್ಟಿಗೆ ಗಿಫ್ಟ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಒಂದು ಕುರ್ತಾ ವಿತ್ ಪ್ಯಾಂಟ್. ಆ್ಯಕ್ಚುಲಿ ಪ್ಯಾಂಟ್ ತುಂಬ ಇಷ್ಟ ಆಯಿತು, ಎಷ್ಟು ತಿಕ್ಕಿದೆ ಗೊತ್ತಾ, ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಈ ಥರ ಪ್ಯಾಂಟ್ ತೊಗೋಬೇಕು ಅಂದ್ಕೊತಾ ಇದ್ದೆ. ಸೊ ಈ ನನ್ನ ಬರ್ಡೇಗೆ ಆ ಒಂದು ಪ್ಯಾಂಟೇ ಗಿಫ್ಟ್ ಆಗಿ ಬಂದಿದೆ. ಸೊ ಕುರ್ತಾ ಚೆನ್ನಾಗಿ ಕಾಣ್ತೀನಲ್ಲ, ಫುಲ್ ಬ್ರೈಟಾಗಿ ಈ ರೀತಿ ಇದೆ ಕುರ್ತಾ. ಸೊ ಇದೆರಡು ಸೆಟ್ ಆಯಿತಾ. ಸೊ ಇದು ಒಂದು ಡ್ರೆಸ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಹೇಳಿದ್ನಲ್ಲ, ನನ್ನ ಬರ್ಡೇಗೆ ನಾನು ಲಂಚಿಗೆ ಹೋಗಿದ್ದೆ, ಅವಾಗ ವೇರ್ ಮಾಡಿದ್ದೆ, ಫೋಟೋನ ಇಲ್ಲಿ ಪೋಸ್ಟ್ ಮಾಡ್ತೀನಿ. ಇದಿಷ್ಟು ನನ್ನ ಇನ್ನೊಂದು ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ನನ್ನನ್ನೇ ಕರ್ಕೊಂಡು ಹೋಗಿ ಕೊಡಿಸಿದ್ದು ನನ್ನ ಫ್ರೆಂಡ್ ಸ್ಯಾಂಡಿ ಅಂತ ಹೇಳಿ. ಪಾಪ ಅವನೇನಾದ್ರು ತಂದರೆ ನನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ನನ್ನೇ ಬರ್ಡೇ ದಿನ ಮೀಟ್ ಮಾಡಿ ಝೂಡಿಯೋ ಕರ್ಕೊಂಡೋಗಿ, ನಾನು ಯಾವಾಗಲೂ ಝೂಡಿಯೋ ಅಂತ ಹೋಗ್ತಿರ್ತೀನಿ ಅಂತ ಅಲ್ಲಿಗೆ ಕರ್ಕೊಂಡೋಗಿ ಕೊಡಿಸಿರೋ ಅಂಥದ್ದು. ಆ್ಯಂಡ್ ನಾನೇ ಸೆಲೆಕ್ಟ್ ಮಾಡಿದ್ದು. ಸೊ ನನಗೆ ಇದು ನೋಡಿದ ತಕ್ಷಣ ಫುಲ್ಲು ಕ್ಯೂಟ್ ಅನ್ನಿಸ್ತು. ಸೊ ಆಗಿ ಇದೊಂದು ಬ್ಲೂ ಜೀನ್ಸ್ ತೊಗೊಂಡಿದ್ದೀನಿ. ಜೀನ್ಸಲ್ಲಿ ಮಾಡಿರುವಂಥ ಏನು ಹೇಳ್ತಾರೆ ಫ್ರಾಕ್, ಸಿಂಗಲ್ ಪೀಸ್ ಡ್ರೆಸ್. ಆ್ಯಂಡ್ ಇದ್ರೊಳಗಡೆ ಹಾಕ್ಕೊಳ್ಳಿಕ್ಕೆ ಒಂದು ವೈಟ್ ಕಲರ್ ಟಾಪ್. ಇದು ಕೂಡ ಝೂಡಿಯೋಲೇ ತಿಕ್ಕೊಂಡಿತ್ತು, ಚೆನ್ನಾಗಿ ಕಾಣುತ್ತೆ ವೈಟಿಗೆ ಬ್ಲೂ ಜೀನ್ಸ್ ಅಂತ ಹೇಳಿ. ದೆನ್ ಇದೊಂದು ಬ್ಯಾಂಗಲ್, ಸಿಲ್ವರ್ ಬ್ಯಾಂಗಲ್. ಇದಿಷ್ಟು ನನ್ನೇ ಕರ್ಕೊಂಡೋಗಿ ನನ್ನ ಫ್ರೆಂಡ್ ಕೊಡಿಸಿದ್ದು, ಸ್ಯಾಂಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸ್ಯಾಂಡಿ. ಸೊ ಇವಾಗ ಬಂದು ವಿಡಿಯೋದು ಲೈಕ್ ತುಂಬ ಜನ ವೆಯ್ಟ್ ಮಾಡ್ತಿರುವಂಥ ಪಾರ್ಟ್, ಸಹನಾ ಏನು ಗಿಫ್ಟ್ ಕೊಟ್ಟಿದ್ದು ಅಂತ. ಆ್ಯಕ್ಚುಲಿ ಅವಳು ನನಗೆ ಬಂದಿದ್ದೆ ತುಂಬ ಖುಷಿ, ಯಾಕೆಂದರೆ ಅವಳಿಗೆ ಲೀವೆಲ್ಲ ಕೊಡ್ತಿರಲಿಲ್ಲ ಅವಳು ವರ್ಕ್ ಮಾಡ್ತಿರುವಂಥ ಪ್ಲೇಸಲ್ಲಿ. ಬಟ್ ಸ್ಟಿಲ್ ನನಗೋಸ್ಕರ ಲೀವೆಲ್ಲ ತುಂಬ ದಿನದಿಂದ ಮಾತಾಡಿ ತಗೊಂಡು ಆ್ಯಂಡ್ ಬ್ಯಾಂಗ್ಳೂರಿಂದ ಮಂಡ್ಯವರೆಗೂ ಟ್ರಾವೆಲ್ ಮಾಡ್ಕೊಬಂದು ಅದು ಮಿಡ್ನೈಟ್ 12ಗೆ ನನಗೆ ಸರ್ಪ್ರೈಸ್ ಮಾಡಿ ಇರೋದು. ನನ್ನ ಬರ್ಡೇ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ಲು ಅಂತ. ಕಾರ್ ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಗಿಫ್ಟ್ಸ್ ಎಲ್ಲ ಇಟ್ಟು. ಆ್ಯಂಡ್ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ ಅದರೊಟ್ಟಿಗೆ ಆ ಕೇಕ್ನೂ ಅವಳು ಕಟ್ ಮಾಡಿದ್ದು. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಈ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ನನ್ನ ಲೈಫಲ್ಲಿ ಇರೋದು, ಬೆಸ್ಟ್ ಫ್ರೆಂಡ್ ನನ್ನ ಲೈಫಲ್ಲಿರೋದು ನಂಗೆ ತುಂಬ ಖುಷಿ ಅನಿಸುತ್ತೆ. ನನಗೆ ಅಲ್ಲಿ ನೋಡಿದ ತಕ್ಷಣ, ಅವಳು ಬಂದಿದ್ದು ನೋಡಿದ ತಕ್ಷಣ ನನಗೆ ಅಳು ಬಂತು. ಯಾಕೆಂದರೆ ಗೊತ್ತು ಅವಳಿಗೆ ಎಷ್ಟು ಕಷ್ಟ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದು, ಅದು ಬೇರೆ ಅವಳಿಗೆ ಲೀವ್ಸ್ ಎಲ್ಲ ಕೊಡ್ತಿರಲಿಲ್ಲ. ಬಟ್ ಇವೊಂದು ನನ್ನ ಬರ್ಡೇಗೋಸ್ಕರ ಇಲ್ಲ, ನಾನು ಅವಳ ಜೊತೆ ಇರಬೇಕು ಅಂತ ಅಷ್ಟು ಎಫರ್ಟ್ಸ್ ಹಾಕಿ ಅವಳು ಬಂದಿದ್ದಾಳೆ. ನಂಗೆ ಅವಳದು ಪ್ರೆಸೆನ್ಸೇ ತುಂಬ ಖುಷಿ ತಂದುಕೊಡ್ತು. ಆ್ಯಂಡ್ ಅದರೊಟ್ಟಿಗೆ ಇಷ್ಟೊಂದು ಗಿಫ್ಟ್ಸ್ನ ತೊಗೊಬಂದು ಕೊಟ್ಟಿದ್ದಾಳೆ. ಆ್ಯಂಡ್ ಮೊದಲನೇದಾಗಿ ನಾವು ಯಾವಾಗಲೂ ಲೆಟರ್ ಬರ್ಕೊತಿರ್ತೀವಿ ಒಬ್ರಿಗೊಬ್ಬೊಬ್ಬರು, ನಮ್ಮ ಜಾಸ್ತಿ ಲೆಟರ್ ಬರೀತಿರ್ತೀವಿ. ಸೊ ಈ ಇಯರ್ ಬರ್ಡೇಲಿ ಏನು ಬರೆದಿದ್ದಾಳೆ ಅಂದರೆ, ಹ್ಯಾಪಿಯೆಸ್ಟ್ ಬರ್ಡೇ ಮೈ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಕಂಫರ್ಟ್ ಪರ್ಸನ್, ಯು ಹ್ಯಾವ್ ಹೆಲ್ಪ್ಡ್ ಮೀ ಥ್ರೂ ಲಾಟ್ಸ್ ಆಫ್ ಟಫ್ times without even knowing it, you are such a bright light in this whole world, I love you today, tomorrow and forever, I love everything about you with my whole heart, you are the bestest in the whole world and I actually cannot imagine my life without you in it, thank you so much for allowing me to know you like I do, I will be there in all of your ups and downs, stay safe, happiest birthday my girl. ಸೊ ನನಗೆ ಗೊತ್ತಿತ್ತು ಆ್ಯಕ್ಚುಲಿ ಅವಳು ನನ್ನ ಬರ್ಡೇಗೆ ಬಂದೇ ಬರ್ತಾಳೆ, ಈ ಥರ ಸೆಲೆಬ್ರೇಟ್ ಮಾಡ್ತಾಳೆ ಅಂತ. ಬಟ್ 12ಗೆ ಬಂದು ಮಾಡ್ತಾಳೆ ಅಂತ ನನಗೆ ಐಡಿಯಾ ಇರಲಿಲ್ಲ, ಯಾಕೆಂದರೆ ಅವಳು ಹೇಳ್ತಿಲ್ಲ ರಜಾ ಕೊಡ್ತಾ ಇಲ್ಲ ಅಂತ. ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತಾಳೆ, ಒಂದು 11-12ಗೆ ಬರ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಅವಳು 12 AM ಕರೆಕ್ಟಾಗಿ ಬಂದು ಆ ಥರ ಎಕ್ಸ್ಪೆಷಲಿ ಏನು ಗೊತ್ತಾ, ಆ ಥರ ಕ್ರ್ಯಾಕರ್ಸ್ ಎಲ್ಲ ಹೊಡೆದು ನನಗೆ ಫುಲ್ ನಾನು ಯಾವುದೋ ನನ್ನದೇ ಒಂದು ಝೋನಲ್ಲಿ ಇದ್ದೀನಿ ನಾನು ಅನ್ನಿಸ್ತಿತ್ತು. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಅಂದರೆ ಯಾರೂ ಆ ಥರ ಎಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿಲ್ಲ. ಯೂಶ್ವಲಿ ಮನೇಲಿ ಕೇಕ್ ಕಟ್ ಮಾಡಿಸ್ತಿದ್ವಿ, ನಮಗೆ ಹತ್ರ ಇರೋರ ಜೊತೆ ಎಲ್ಲರೂ ಆಚೆ ಹೋಗಿ ಬರ್ತಿದ್ವಿ ಬರ್ಡೇ ದಿನ. ಬಟ್ ಆ ರೀತಿ ಒಂದು ಫ್ಯಾಂಟಸಿ ಥರ ಇತ್ತು ನನಗೆ ಈ ಥರ ಬರ್ಡೇ
ಸೆಲೆಬ್ರೇಟ್ ಯಾರು ಮಾಡಬೇಕು ಅಂತ, ಅದನ್ನು ಸಹನ ಈಡೇರಿಸಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸಹನ. ಅವಳು ಬಂದಿದ್ದೆ, ನಾನು ಯಾವಾಗಲೂ ಅವಳು ಬಂದಿದ್ದೆ ನನಗೆ ಖುಷಿ. ನನ್ನ ಜೊತೆ ಇದ್ದು ಬರ್ಡೇ ಫುಲ್ ನನ್ನ ಜೊತೆ ಇದ್ದು ಈವ್ನಿಂಗ್ ಮತ್ತೆ ರಿಟರ್ನ್ ಹೋಗೋದು, ಆ ಟ್ರಾವೆಲಿಂಗ್ ಮಾಡೋದು ಅಂದ್ರೇನು ಎಷ್ಟು ಕಷ್ಟ ಅಂತ ಗೊತ್ತು ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಬುಕ್ಕೆ ಎಲ್ಲ ತೊಗೊಂಡು ಈಗ ನಾನು ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಈ ಥರ ಕ್ಲೋಸ್ ಮಾಡಿಕೊಂಡು ಬೊಕ್ಕೆ, ಚಾಕ್ಲೇಟ್ಸು, ಕೇಕು, 1K ಸಬ್ಸ್ಕ್ರೈಬರ್ಸಿಗೆ 1 ಕೇಕು, ನನ್ನ 25th ಬರ್ಡೇ ಅಂತ 1 ಕೇಕ್, 2 ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ದು. ಸೊ ಇವಾಗ ಏನೇನು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಮೇಲೆ ನೋಡ್ತಿರ್ಬೋದು ಸ್ಟಿಕ್ಕಿ ನೋಟ್ ಕೂಡ ಪೇಸ್ಟ್ ಮಾಡಿದ್ದಾಳೆ. ಯು ಆರ್ ದ ಬೆಸ್ಟ್ ಥಿಂಗ್ ಎವರ್ ಹ್ಯಾಪನ್ ಟು ಮೀ. ಸೊ ನನಗನ್ಸುತ್ತೆ ಇದು ಸ್ಲಿಪ್ಪರ್, ಫುಟ್ವೇರ್ ಇರ್ಬೋದು ಅಂತ, ಗೊತ್ತಿಲ್ಲ, ನೋಡೋಣ. ನಾನು 2 ಡೇಸಿಂದ ಗೊತ್ತಾ ನನಗೆ ಟೈಮೇ ಬರ್ಡೇ ದಿನ ಬ್ಯುಸಿ ಇದ್ನ, ಮತ್ತೆ ನೆನ್ನೆಲ್ಲ ಆಚೆ ಹೋಗೋದಿತ್ತ. ನಾನು ಲಿಟ್ರಲಿ ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ನಾನು ಗಿಫ್ಟ್ ಎಲ್ಲ ಓಪನ್ ಮಾಡ್ತೀನಿ ಅಂತ. ನಾನು ರಾಂಗಾಗಿ ಏನು ಇದು ಮಾಡಿದೆ. ಆ್ಯಕ್ಚುಲಿ ಇದು ಮೇಕಪ್ ಬಾಕ್ಸ್. ಸಿ ಎಷ್ಟು ಕ್ಯೂಟಾಗಿದೆ. ಅಮ್ಮ ಬೀಳಿಲ್ಲ, ಬಿದ್ದಿದ್ರೆ ಅಷ್ಟೇ ಸಹನ. ಎಷ್ಟು ಕ್ಯೂಟಾಗಿದೆ. ಸೊ ಆ್ಯಂಡ್ ನನಗೆ ಮೇಕಪ್ ಅಂದರೆ ತುಂಬ ಇಷ್ಟ. ಸೊ ಅವಳು ಹಾಗಾಗಿ ನನಗೆ ಮೇಕಪ್ ಬಾಕ್ಸ್ನ ಗಿಫ್ಟ್ ಮಾಡಿದ್ದಾಳೆ. ಥ್ಯಾಂಕ್ ಯು. ಎಷ್ಟೊಂದು ಇಡ್ಬೋದು, ಇಲ್ಲೆಲ್ಲ ಲಿಪ್ಸ್ಟಿಕ್ ಇಟ್ಕೋಬೋದು, ಬ್ರಷಸ್ ಇಟ್ಕೋಬೋದು, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನನ್ನ ಸೆಕೆಂಡ್ ಗಿಫ್ಟ್, ಬಿ ಕ್ರೇಜಿ ಬಿ ಯು. ಸೊ ನನಗಿದು ನೋಡಿದ್ರೆ ಬುಕ್ ಇರ್ಬೋದು ಅಂತ ಅನ್ನಿಸ್ತಿದೆ. ಸೊ ಯಾಕೆಂದರೆ ನಾನು ಸ್ವಲ್ಪ ಈ ಬುಕ್ಕೆಲ್ಲ ಓದ್ತೀನಲ್ಲ, ಮೇ ಬಿ ಬುಕ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮುಟ್ಟಿದ್ರೆ ಸಾಫ್ಟ್ ಬೈಂಡ್ ಥರ ಫೀಲ್ ಆಗ್ತಾಯಿದೆ, ಹಾಗಾಗಿ. ಬುಕ್ಕಲ್ಲ, ಇದು ಕೂಡ ರಾಂಗ್ ಗೆಸ್ ನಂದು. ಲೈಕ್ ಇದು ಬಂದು ಮ್ಯಾಗ್ನೆಟಿಕ್ ಬುಕ್ ಮಾರ್ಕ್. ನಾನು ಹೇಳ್ದೆ ಅಲ್ವಾ ನಾನು ಬುಕ್ ಓದ್ತೀನಲ್ಲ, ಸೊ ಹಾಗಾಗಿ ಬುಕ್ ಮಾರ್ಕ್ನ ಗಿಫ್ಟ್ ಮಾಡಿದ್ದಾಳೆ. ಚೆನ್ನಾಗಿದೆ. ಇದ್ರ ಮೇಲೆ ಒಂದೊಂದು ಸೇಯಿಂಗ್ಸ್ ಇದೆ. ಎಸ್ಕೇಪ್ ವಿತ್ ದ ಬುಕ್, ಲಾಸ್ಟ್ ಇನ್ ದ ಪೇಜಸ್ ಅಂತ ಹೇಳಿ. ಸೊ ಡಿಫ್ರೆಂಟ್ ಆಗಿದೆ ಇದು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇದು ಮ್ಯಾಗ್ನೆಟ್ ಆಯಿತಾ. ಸೊ ನೀವು ಎಲ್ಲಾದರೂ ಬುಕ್ನ ಓದಿ ಸ್ಟಾಪ್ ಮಾಡಿದೆ, ಪಾಸ್ ಮಾಡಬೇಕಾದ್ರೆ ಬುಕ್ ಮಾರ್ಕರ್ ಇರ್ತಿತ್ತಲ್ವ, ಅದ್ರ ಬದಲು ಇದನ್ನು ಯೂಸ್ ಮಾಡ್ಕೋಬೋದು. ಎಷ್ಟು ಕ್ಯೂಟಾಗಿದೆ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ದ ಬೆಸ್ಟ್ ಅಂತ ಬರ್ತಿದ್ದಾಳೆ. ಇದು ಏನಂತ ಗೊತ್ತಾಗ್ತಾ ಇಲ್ಲ. ಕ್ರಂಚೀಸ್ ಇರ್ಬೋದು ಅನಿಸುತ್ತೆ. ಒಂದು ಕರೆಕ್ಟಾಗಿ ನಾನು ಗೆಸ್ಸೇ ಮಾಡ್ತಿಲ್ವಲ್ಲ. ಕ್ರಂಚೀಸ್ ಅಲ್ಲ, ಬ್ರೇಸ್ಲೆಟ್. ಥ್ಯಾಂಕ್ ಯು. ಎಷ್ಟು ಕ್ಯೂಟಾಗಿದೆ ನೋಡಿ. ಸೊ ನಂದು 2 years ಹಿಂದೆ ಬರ್ಡೇಲಿ ಅವಳು ಒಂದು ಬ್ರೇಸ್ಲೆಟ್ ಗಿಫ್ಟ್ ಮಾಡಿದ್ಲು. ಸೊ ಅದು ನನಗೆ ಅದೆಷ್ಟು ಇಷ್ಟ ಅಂತಂದರೆ, ನಂಗೆ ಆ ಥರ ಬ್ರೇಸ್ಲೆಟ್ ಮತ್ತೆ ಯಾವುದು ಇಷ್ಟನೇ ಆಗಿಲ್ಲ. ನಾನು ಯಾವಾಗಲೂ ಅದನ್ನೇ ವೇರ್ ಮಾಡ್ತಿದ್ದೆ. ಸೊ ಇವಾಗ ಇದು ಬಂದು ತುಂಬ ಚೆನ್ನಾಗಿದೆ. ರೋಸ್ ಗೋಲ್ಡ್ ಪಿಂಕ್ ಇದೆ, ಈ ಕಡೆ ಪಿಸ್ತಾ ಗ್ರೀನ್ ಇದೆ. ಚೆನ್ನಾಗಿದೆ ಅಲ್ಲ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಒನ್, ಇದು ಬಾಟಲ್. ಯು ಲುಕ್ ವಂಡರ್ಫುಲ್. ಸೊ ಬಾಟಲ್ಲೇ ಇದು. ಗ್ಲಾಸ್ ಬಾಟಲ್ ಅನ್ಸುತ್ತೆ. ಎಸ್. ಇದ್ರ ಮೇಲೆ ಏನಿದೆ ಗೊತ್ತಾ? ಫ್ರೆಂಡ್ಶಿಪ್, ಹ್ಯಾಪಿನೆಸ್, ಲವ್, ಎಮೋಷನ್, ಅಮೇಝಿಂಗ್, ಡೆಲಿಷಿಯಸ್ ಅಂತೆಲ್ಲ ಇದೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಇದು ಬ್ಯಾಂಗಲ್ಸ್. ಬಿ ಕೈಂಡ್ ಜಸ್ಟ್ ಲೈಕ್ ಮೀ ಅಂತೆ. ಹಂಗೆ ಸೈಡಲ್ಲಿ ಅವಳಿಗೆ ಒಳ್ಳೆ ಬಿಲ್ಡಪ್ ಕೊಟ್ಕೊತಾ ಇದ್ದಾಳೆ ಅಕ್ಕ. ಗಾಜಿನ ಬಳೆ. ಥ್ಯಾಂಕ್ ಯು. ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಈ ಕಲರ್ ಇಷ್ಟ. ಆ್ಯಂಡ್ ಮೇಲೆ ಗೋಲ್ಡ್ ಡಾಟ್ ಇದೆ. ಗಾಜಿನ ಬಳೆನೇ ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ಗಾರ್ಜಿಯಸ್ ಅಂತ ಇದೆ. ಸೊ ಇದು ಬಟ್ಟೆ ಅನಿಸ್ತಿದೆ, ಸಾಫ್ಟಾಗಿದೆ ಮುಟ್ಟಿದ್ರೆ. ಟೀ
ಶರ್ಟ್. ಟೀ ಶರ್ಟ್ ಅಲ್ಲ ಗೈಸ್, ಬ್ಯಾಗ್. ನಾನು ಟೀ ಶರ್ಟ್ ಅನ್ಕೊಂಡು ಚೆನ್ನಾಗಿದೆ. ಏನು ಗೊತ್ತಾ, ದೆರ್ ಇಸ್ ನೋ ಸಚ್ ಥಿಂಗ್ಸ್ ಆ್ಯಸ್ ಟೂ ಮೆನಿ ಬುಕ್ಸ್. ನನಗೆ ಬುಕ್ಸ್ ಅಂದರೆ ಸಖತ್ ಇಷ್ಟನಾ, ಸೊ ಹಾಗಾಗಿ ಇದೊಂದು ಬ್ಯಾಗ್ ಇಷ್ಟು ಚೆನ್ನಾಗಿದೆ ಗೊತ್ತಾ. ಬುಕ್ಸ್ದು ಪ್ರಿಂಟ್ ಇದೆ. ಥ್ಯಾಂಕ್ ಯು. ನಾನು ಟೀ ಶರ್ಟ್ ಅಂದ್ಕೊಂಡೆ, ಬಟ್ಟೆ ಇತ್ತು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ಮೈ ಓಲ್ ಹಾರ್ಟ್. ಇದೊಳ್ಳು ಲಿಪ್ಸ್ಟಿಕ್ ಯೂಸ್ ಮಾಡಿರೋದನ್ನು, ಪಕ್ಕಾ ಲಿಪ್ಸ್ಟಿಕ್ಕೇ ಯೂಸ್ ಮಾಡಿದ್ದಾಳೆ ಅಕ್ಕ. ಸೊ ಇದು ಇಯರಿಂಗ್ ಅನಿಸ್ತಿದೆ. ಇಯರಿಂಗ್ ಇಲ್ಲ, ಏನು ಹೇಳ್ತಾರೆ, ಟಿಕ್ ಟ್ಯಾಕ್ ಕ್ಲಿಪ್ಸ್ ಬರುತ್ತಲ್ಲ ಅದಿರ್ಬೋದು. ನಾನೊಂದು ಹೇಳ್ತಾ ಇದ್ದೀನಿ, ಅಲ್ಲಿ ಬೇರೆನೇ ಇದೆ. ಇದಾದರೂ ಕರೆಕ್ಟಾಗಿರಲಿ. ಅದೆರಡೇ, ಆ ಎರಡರಲ್ಲಿ ಒಂದಾಗಿರುತ್ತೆ ಇದು. ಕೀಚೈನ್ ಇಮ್ಮ ಅಂತ ಇದೆ. ಥ್ಯಾಂಕ್ ಯು. ಬಟರ್ಫ್ಲೈ ಮೇಲೆ ಇಮ್ಮ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು. ಇಮ್ಮ ಪಕ್ಕ ಒಂದು ಹಾರ್ಟ್. ಅದಕ್ಕೇನೆ ಇಲ್ಲಿ ಹಾರ್ಟ್ ಹಾಕಿರೋದು. ಯು ಆರ್ ದ ಹೋಲ್ ಹಾರ್ಟ್ ಅಂತ ಇದಕ್ಕೇನೆ. ಥ್ಯಾಂಕ್ ಯು ಸೋ ಮಚ್. ಇದು ಕಸ್ಟಮೈಸ್ ಮಾಡಿಸಿದಾಳು ಅವಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಜಸ್ಟ್ ಹೋಲ್ಡ್ ಮೈ ಹ್ಯಾಂಡ್, ಐ ವಿಲ್ ನೆವರ್ ಲೀವ್ ಯು, ಜಸ್ಟ್ ಲಿಪ್ಸ್ಟಿಕ್ ನೀಡ್ ಲಿಪ್ಸ್ಟಿಕ್ ಹೋಲ್ಡರ್ ಅಂತ ಇದೆ. ಮೇ ಬಿ ಇದು ಲಿಪ್ಸ್ಟಿಕ್ ಹೋಲ್ಡರ್ ಆಗಿರ್ಬೋದು. ಲಿಪ್ಸ್ಟಿಕ್ ಬಾಕ್ಸ್ ಆಗಿದೆ ಅನಿಸುತ್ತೆ. ಆಗಿದೆ ಅಲ್ಲ, ಅದೇನೇ ಹೇಳೋಕ್ಕಾಗಲ್ಲ. ಇವಳು ನನ್ನ ಮಂಗಿ ಮಾಡೋಕ್ಕೆ ಇದ್ರ ಮೇಲೆ ಏನಾದರೂ ಬರೆದು ಬೇರೆ ಗಿಫ್ಟ್ ಆದರೂ ಇಟ್ಬಿಟ್ಟಿರ್ತಾಳೆ. ನಾನು ಅದು ಅಂತ ಗೆಸ್ಟ್ ಮಾಡಲಿ ಅಂತ. ಬಟ್ 90% ಲಿಪ್ಸ್ಟಿಕ್ ಹೋಲ್ಡರ್ ಅನಿಸ್ತಿದೆ. ಎಸ್, ಕರೆಕ್ಟ್. ಚೆನ್ನಾಗಿದೆ ಅಲ್ಲ. ನಾನು ಜಾಸ್ತಿ ಲಿಪ್ಸ್ಟಿಕ್ಸ್ ಇಷ್ಟನ, ಅದು ಅವಳಿಗೆ ಗೊತ್ತು. ಸೊ ಹಾಗಾಗಿ ನಾನಂತೂ ಲಿಪ್ಸ್ಟಿಕ್ ಎಲ್ಲ ಒಂದು ಡಬ್ಬಕ್ಕೆ ಹಾಕಿ ಎಷ್ಟು ಡಂಪ್ ಮಾಡಿದ್ದೀನಿ ಲಿಟ್ರಲಿ ಇಲ್ಲಿ. ಸೊ ಲಿಪ್ಸ್ಟಿಕ್ ಹೋಲ್ಡರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಒನ್, ಮೇಕಪ್ ಅಡಿಕ್ಟ್ ಜಸ್ಟ್ ಲೈಕ್ ಯು ಅಡಿಕ್ಟೆಡ್ ಟು ಮೀ. ಸೊ ಇದು ಮೇ ಬಿ ಕಾಟನ್ ಪ್ಯಾಡ್ ಅನಿಸುತ್ತೆ, ಮೇಕಪ್ ರಿಮೂವ್ ಮಾಡೋಕ್ಕೆ. ಎಸ್, ಕರೆಕ್ಟಾಗಿ ಇರ್ತದೆ. ಎಷ್ಟಿದೆ. ಥ್ಯಾಂಕ್ ಯು. ಎಲ್ಲ ನನಗೆ ಅಂದರೆ ಹೇಳ್ತಾರಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ನಮಗೆ ಕೊಡೋ ಪ್ರತಿಯೊಂದು ಗಿಫ್ಟರ್ಸು ಕೂಡ ನಮಗೆ ಏನು ನಮಗೆ ಬೇಕಾಗಿರುವಂಥದ್ದು ಆ್ಯಂಡ್ ಅದು ನಮಗೆ ಎಸೆನ್ಷಿಯಲ್ ಆಗಿರೋದು ಅಂತ ಹೇಳೋದಕ್ಕೆ ಇದೇ ಕಾರಣ. ನಾನು ತುಂಬ ಮೇಕಪ್ ಹಾಕ್ತೀನ ಆ್ಯಂಡ್ ನಂಗೆ ತುಂಬ ಕಾಟನ್ ಪ್ಯಾಡ್ಸ್ ಬೇಕು. ಸೊ ಹಾಗಾಗಿ ಕಾಟನ್ ಪ್ಯಾಡ್ನ ಗಿಫ್ಟ್ ಮಾಡಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಒನ್, ಯು ಮೀನ್ ದ ವರ್ಲ್ಡ್ ಟು ಮೀ ಅಂತ ಬರೆದಿದ್ದಾಳೆ ಇದ್ರ ಮೇಲೆ. ಸೊ ಇದು ಬಟ್ಟೆ ಅನ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಇದು ಬಟ್ಟೆ ಆಗಿರಲಿ. ಕರೆಕ್ಟ್. ಒನ್ ಪೀಸ್ ಡ್ರೆಸ್ ಇರ್ಬೋದು ಅಂದ್ಕೊತೀನಿ. ಬಾಡಿಕಾನ್ ಡ್ರೆಸ್, ಬಟ್ ಉಲ್ಟಾ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಸಿಂಗಲ್ ಸ್ಟ್ರೈಪ್ ಇರುವಂಥದ್ದು. ಫುಲ್ ಇದು 3/4 ಬರುತ್ತೆ. ನೀಗಿಂತನೂ ಕೆಳಗಡೆ ಬರುತ್ತೆ. ತುಂಬ ಉದ್ದ ಇದೆ. ಸೊ ಬ್ಲ್ಯಾಕ್ ಕಲರ್ ಅಂದರೆ ನನಗೆ ತುಂಬ ಇಷ್ಟ. ನನಗೆ ಬ್ಲ್ಯಾಕ್ ಔಟ್ಫಿಟ್ಟೇ ನಾನು ತುಂಬ ಪ್ರಿಫರ್ ಮಾಡೋದು. ಸೊ ಥ್ಯಾಂಕ್ ಯು. ಸೆಕ್ಸಿಯಾಗಿದೆ ಇದಂತೂ. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ಜಸ್ಟ್ ಲೈಕ್ ಅ ಫ್ಲವರ್. ಆ್ಯಂಡ್ ನನಗೆ ಈ ಗಿಫ್ಟ್ ಗೊತ್ತು, ಇದು ಬುಕ್ಕೇ ಆಗಿರುತ್ತೆ. ಡೂ ಎಪಿಕ್ ಶಿಟ್ ಆಗಿರ್ಬೋದು. ಐ ಮೀನ್ ಬುಕ್ ನೇಮ್ ಬಂದು ಯಾಕೆ ಅಂತ ಹೇಳ್ತೀನಿ.
ಡೊಪಮೈನ್ ಡಿಟಾಕ್ಸು. ಆ್ಯಕ್ಚುಲಿ ಈ ಬುಕ್ ನನ್ನ ಹತ್ರ ಇದೆ. ನಾನು ಡೂ ಎಪಿಕ್ ಶಿಟ್ ಅಂತ ಯಾಕೆ ಹೇಳಿದೆ ಅಂದರೆ, ಅವಳು ನನಗೆ ಒಂದ್ಸಲ ಕಾಲ್ ಮಾಡಿದ್ಲು ರೀಸೆಂಟಾಗಿ, ಇದು ಬುಕ್ ತೊಗೋತಾ ಇದ್ದೀನಿ, ಯಾವ ಬುಕ್ ತೊಗೊಳ್ಳಿ ಅಂತ. ನಾನು ಡೂ ಎಪಿಕ್ ಶಿಟ್ ತೊಗೋ ಅಂತ ಹೇಳಿದೆ. ಸೊ ನಾನು ಅದನ್ನು ಕೊಂಡ್ರೆ ಡೊಪಮೈನ್ ಡಿಟಾಕ್ಸ್. ನನ್ನ ಈ ಬುಕ್ ಆಲ್ರೆಡಿ ಇದೆ. ನಾನು ಮಂಗಳೂರಿಗೆ ಟ್ರಿಪ್ಪಿಗೆ ಹೋಗಿದ್ದಾಗ ಅಲ್ಲಿ ಮಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದೆ, ಬಟ್ ಇಟ್ಸ್ ಓಕೆ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಇದರ ಮೇಲೆ ಯು ಆರ್ ಸೋ ಚಾರ್ಮಿಂಗ್ ಅಂತ ಬರೆದಿದ್ದಾಳೆ. ಮೇ ಬಿ ಇದು ಪರ್ಫ್ಯೂಮ್ ಅಂತ ಅನ್ನಿಸ್ತಿದೆ ಪ್ಯಾಕೇಜ್ ನೋಡಿದ್ರೆ. ನಾನಕ್ಕ ನಾನು ಗೆಸ್ ಮಾಡ್ತಿರೋದೇ ಒಂದು, ಇಲ್ಲಿರೋದೇ ಒಂದು. ಬಟ್ ಇದು ಪರ್ಫ್ಯೂಮ್ ಅಂತ ಅಂದ್ಕೊತಾ ಇದ್ದೀನಿ ಗೈಸ್, ಅದೇ ಆಗಿರಲಿ. ನನಗೆ ಫುಲ್ ಆಗ್ತಾನಾ ಇರುತ್ತೆ. ಎಸ್, ಪರ್ಫ್ಯೂಮ್ ಒನ್ಸ್ ಅಪಾನ್ ಅ ಡ್ರೀಮ್ ಅಂತ. ಥ್ಯಾಂಕ್ ಯು. ಇದು ಏನು ಡ್ರೆಸ್ ಬೆರಿ. ಒಂದ್ಸಲ ಹೇಗಿದೆ ಫ್ರಾಗ್ನೆನ್ಸ್ ನೋಡೋಣ. ಹೇಗೆ ಆಗ್ತಲ್ಲ, ಟೈಟಾಗಿ ಕುತ್ಕೊಬಿಟ್ಟಿದೆ. ಸಿ ಕಲರ್ ನೋಡಿ ಹೆಂಗಿದೆ. ಚೆನ್ನಾಗಿದೆ. ಮೈಲ್ಡಾಗಿದೆ, ಸ್ಟ್ರಾಂಗ್ ಆಗಿಲ್ಲ, ಚೆನ್ನಾಗಿದೆ. ನಂಗೆ ಕಲರೇ ಇಷ್ಟ ಆಯ್ತಿದ್ದು. ಒನ್ಸ್ ಅಪಾನ್ ಎ ಡ್ರೀಮ್ ಡ್ರೆಸ್ ಬೆರಿದು. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ಸೋ ಲಕ್ಕಿ ಟು ಹ್ಯಾವ್ ಮೀ. ಮೇ ಬಿ ಇದು ಮಗ್ ಅಂತ ಅನ್ನಿಸ್ತಿದೆ, ಕಾಫಿ ಮಗ್. ರಾಂಗ್. ಏನು ಗೊತ್ತಾ, ಇದು ಕಾಫಿ ಮಗ್ ಅಲ್ಲ. ಆ್ಯಕ್ಚುಲಿ ಇದು ಕ್ಯಾಂಡಲ್ಲು. ಹೆಂಗೆ ಅಂದರೆ, ಎಷ್ಟು ಕ್ಯೂಟ್ ಇದೆ ಇದು. ಇದು ಯೂಸ್ ಮಾಡೋಕ್ಕೆ ಮನಸ್ಸು ಬರಲ್ಲ, ಹಂಗೆ ಇಡೋಣ ಅನ್ಸುತ್ತೆ ಇದು. ಅವಳು ಲಾಸ್ಟ್ ಟೈಮು ನನಗೆ ಈ ಕ್ಯಾಂಡಲ್ ಗಿಫ್ಟ್ ಮಾಡಿದ್ಲು, ತುಂಬ ದೊಡ್ಡದು. ಆ್ಯಂಡ್ ಅದು ಇದೇ ಕಲರ್ ಇತ್ತು. ನಾನು ಅದನ್ನು ಇನ್ನೂ ಇಲ್ಲೇ ಇಟ್ಕೊಂಡಿದ್ದೀನಿ, ಯೂಸ್ ಮಾಡ್ತಿರ್ತೀನಿ. ನಾನು ಈ ಸ್ನಾನ ಮಾಡಬೇಕಾದ್ರೆ ಎಲ್ಲ ಒಂದೊಂದು ಸಲ ಸೆಲ್ಫ್ ಕೇರ್ ಮಾಡಬೇಕಾದ್ರೆ ಈ ರೀತಿ ಕ್ಯಾಂಡಲ್ನ ಹಚ್ಕೊಂಡು ಸ್ನಾನ ಮಾಡೋದು ಆ ರೀತಿ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಕ್ಯಾಂಡಲ್ಸ್ ಅಂದರೆ. ಸೆಂಟೆಡ್ ಕ್ಯಾಂಡಲ್ಸ್, ನಾಟ್ ಕ್ಯಾಲೆಂಡರ್. ಲ್ಯಾವೆಂಡರ್. ಎಷ್ಟು ಕ್ಯೂಟ್ ಇದೆ ನೋಡಿ. ಇದನ್ನು ನೋಡಿದ್ರೆ ಯಾರಿಗಾದ್ರು ಯೂಸ್ ಮಾಡ್ಬೇಕನ್ಸುತ್ತೆ, ಹಂಗೆ ಇಡೋಣ ಹುಷಾರಾಗಿ ಅಂತ ಅನಿಸುತ್ತೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ರಿಮೂವ್ ದ ನೆಗೆಟಿವ್ ಪೀಪಲ್ ಫ್ರಮ್ ಯುವರ್ ಲೈಫ್ ಜಸ್ಟ್ ಲೈಕ್ ಯು ರಿಮೂವ್ ಮೇಕಪ್ ಈಸಿಲಿ ಅಂತ. ಮೇ ಬಿ ಇದು ಮೇಕಪ್ ರಿಮೂವರ, ಗೊತ್ತಿಲ್ಲ. ಏಕೆಂದರೆ ಒಂದೊಂದಕ್ಕೆ ಆ ಥರ ಇಂಟ್ ಹಾಕಿ ಬೇರೆದಿದೆ. ಅಲ್ಲ, ಇದು ಶಾರ್ ಜೆಲ್. ಮೇ ಬಿ ಅವಳು ಮೇಕಪ್ ರಿಮೂವರ್ ಇಟ್ಟಿದ್ದಾಳೆ ಅಂತ ಆಯಿತು. ಶಾರ್ ಜೆಲ್ ಇದು. ಆ್ಯಂಡ್ ದ ಲವ್ ಕೋ ಜಪಾನೀಸ್ ಚೆರಿ ಬ್ಲಾಸಮ್. ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಈ ಥರದ್ದೆಲ್ಲ ಯೂಸ್ ಮಾಡಿಲ್ಲ. ನಾನು ಜಾಸ್ತಿ ಶಾರ್ ಜೆಲ್ ಯೂಸ್ ಮಾಡ್ತಿದ್ದೆ, ಝೂಡಿಯೋದು. ಅದು ಬಿಟ್ಟರೆ ಒಂದು ಆಲೋವೆರಾದು ಯಾವುದೋ ಯೂಸ್ ಮಾಡ್ತಿದ್ದೆ. ಇದು ಆಲ್ರೆಡಿ ಗಮ್ ಅಂತ ಇದೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ದ ಸ್ಟ್ರಾಂಗೆಸ್ಟ್ ಗರ್ಲ್ ಐ ಹ್ಯಾವ್ ಎವರ್ ನೌನ್. ಇದೇನೋ ಒಟ್ಟಿನಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟೇ. ಬಾಡಿ ಲೋಷನ್ ಆ ಥರ ಇರ್ಬೋದು, ಇಲ್ಲ ಮೇಕಪ್ ರಿಮೂವರ್ ಕೂಡ ಆಗಿರ್ಬೋದು. ಎಸ್, ಮೇಕಪ್ ರಿಮೂವರ್. ಗಾರ್ನಿಯರ್ದು ಮಿಸ್ಲರ್ ಕ್ಲೆನ್ಸಿಂಗ್ ವಾಟರ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಇದನ್ನು ತೊಗೋಬೇಕು ಅನ್ಕೋತಿದ್ನಾ, ಬಟ್ ಅಂದರೆ ಝೂಡಿಯೋದಿತ್ತು.
ಸೊ ಝೂಡಿಯೋದು ಖಾಲಿ ಆಗಿಬಿಡ್ಲಿ ಮೇಕಪ್ ರಿಮೂವರ್, ಆಮೇಲೆ ಇದನ್ನು ತೊಗೊಳ್ಳೋಣ ಅನ್ಕೊತಾ ಇದ್ದೆ. ಸೊ ನಮ್ಮ ಹುಡುಗಿನೇ ಕೊಡಿಸಿದ್ದಾಳೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ದ ಪ್ರಿಟಿಯೆಸ್ಟ್ ಗರ್ಲ್ ಐ ಹ್ಯಾವ್ ಎವರ್ ನೋ. ಸೊ ಇದು ಏನು ಅಂತ ಗೊತ್ತಾಗ್ತಿಲ್ಲ. ಕ್ಲಚಸ್ ಇರ್ಬೋದು ಅನ್ಸುತ್ತೆ. ಏರ್ ಕ್ಲಚಸ್ ಇರ್ಬೋದು ಇದು. ಕರೆಕ್ಟ್. ಓ, ಇಲ್ಲೇನಿದೆ ಗೊತ್ತಾ, ಏರ್ ಕ್ಲಚಸ್ ಮಾತ್ರ ಇಲ್ಲ ಗೈಸ್, ಸ್ಟಿಕ್ಕರ್ಸ್ ಇದೆ ಕಲರ್ದು. ಇದೇನಾಯ್ತಂದರೆ ನನ್ನ ಬರ್ಡೇ ಹಿಂದಿನ ದಿನ ನನ್ನ ತಮ್ಮನ ಕರ್ಕೊಂಡೋಗಿದ್ದೆ ಸ್ಟಿಕ್ಕರ್ ತೊಗೋಬೇಕು ಕಲರ್ದಂತ, ಬಟ್ ಅಲ್ಲಿ ತುಂಬ ದಪ್ಪ ಇತ್ತು. ಸೊ ನಾನು ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಕ್ಲಿಪ್ ಇದೆ, ಹಾರ್ಟ್, ಆ್ಯಂಡ್ ಒಂದು ಏರ್ ರಬ್ಬರ್ ಬ್ಯಾಂಡ್ ಇದೆ. ಕಲರ್ ನೋಡಿ ಚೆನ್ನಾಗಿದೆ. ಅಷ್ಟೇ ಇಲ್ಲ, ಇನ್ನೂ ಇದೆ ಇಲ್ಲಿ. ಓ, ಜುಮ್ಕಿ, ಥ್ಯಾಂಕ್ ಯು. ಮತ್ತು ಒಂದು ಇಯರಿಂಗ್ ಬ್ಲ್ಯಾಕ್, ಆ್ಯಂಡ್ ಬ್ಲ್ಯಾಕ್ದು ರಬ್ಬರ್ ಬ್ಯಾಂಡ್ಸ್. ಆ್ಯಕ್ಚುಲಿ ಇವೆಲ್ಲ ಬೇಕೇ ಬೇಕು ಹೆಣ್ಮಕ್ಳಿಗೆ, ಎಷ್ಟಿದ್ರೂ ಸಾಕಾಗಲ್ಲ. ಸೊ ಅವಳಿಗೆ ಗೊತ್ತು ನನಗೆ ಏನೇನು ಬೇಕು ಅಂತ, ಅದನ್ನೇ ಹುಡುಕಿ ಕೊಟ್ಟಿರೋದು. ಸೊ ಈ ಒಂದು ಪ್ಯಾಕೇಜಲ್ಲಿ ಈ ಥರ ಏರ್ ಬ್ಯಾಂಡ್ಸ್ ಇತ್ತು. ಇದು ಒಂದು ಇಯರಿಂಗ್ ನಂಗೆ ತುಂಬ ಇಷ್ಟ ಆಯಿತು, ಇದು ಬ್ಲ್ಯಾಕದು. ಆ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತೆ. ಆ್ಯಂಡ್ ಜುಮ್ಕಿ, ದೆನ್ ಒಂದು ಹಾರ್ಟ್ ಕ್ಲಚ್. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಒನ್, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು. ಇದು ನೋಡಿದ್ರೆ ನನಗೆ ಒಂದು ಚೈನ್ ಅನಿಸುತ್ತೆ, ಚೈನ್ ಆರ್ ಇಯರಿಂಗ್ ಇಲ್ಲ, ಇಯರಿಂಗ್ ಸಿಕ್ತು ಆಗಲೇ. ಚೈನ್ ಇರ್ಬೋದು, ನೆಕ್ ಪೀಸ್ ಏನಾದರೂ ಇರ್ಬೋದು ಅಂದ್ಕೊತೀನಿ, ನೋಡೋಣ. ಲಿಪ್ಸ್ಟಿಕ್, ಎಸ್. ಫೇಸಸ್ ಕೆನಡಾದು, ಶೇಡ್ ಬಂದು ಮರೂನ್ ಮ್ಯಾವನ್. ಇವಾಗ ಹಾಕಿರೋದು ಕೂಡ ಫೇಸಸ್ ಕೆನಡಾದೆ, ಬಟ್ ನಂದು ಬೇರೆ ಶೇಡ್. ಅದ್ರ ಜೊತೆ ಇನ್ನೊಂದಿದೆ, ನೇಲ್ ಪಾಲಿಶ್. ಆಮ್ ಐ ರೈಟ್? ಎಸ್, ನೇಲ್ ಪಾಲಿಶ್, ಬೆಲ್ಲ ವಿಟಾದು ಕ್ವಿಕ್ ಗ್ಲಾಮ್ ನೈಲ್ ಪಾಲಿಶ್. ಶೇಡ್ ಬಂದು ಡಿನ್ನರ್ ಡೇಟ್. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್, ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಅಂತ ಇದೆ. ಇದು ನನಗೆ ಕುರ್ತಾ ಅಂತ ಅನಿಸ್ತಾ ಇದೆ, ನೋಡೋಣ. ಕರೆಕ್ಟ್, ಕುರ್ತಾನೆ. ಆ್ಯಕ್ಚುಲಿ ಅಂದರೆ ಈ ಕಲರ್ ಕುರ್ತಾನೇ ಇರಲಿಲ್ಲ ಗೊತ್ತಾ. ಥ್ಯಾಂಕ್ ಯು, ಚೆನ್ನಾಗಿದೆ ನೋಡಿ. ಐ ಮೀನ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿದೆ ಕುರ್ತಾ ಅಂತೂ, ನನಗೆ ತುಂಬ ಇಷ್ಟ ಆಯ್ತಿದ್ದು. ಥ್ಯಾಂಕ್ ಯು. ಹಂಗಂಗೆ ಫೋಲ್ಡ್ ಮಾಡಿ ಇಟ್ಕೊಬಿಡ್ತೀನಿ. ಥ್ಯಾಂಕ್ ಯು ಸನಾ, ಕುರ್ತಾ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್, ಯು ಆರ್ ಅ ಜಮ್ ಅಂತ ಇದೆ. ಏನಿರ್ಬೋದು ಗೊತ್ತಾಗ್ತಾ ಇಲ್ಲ, ಬುಕ್ಕಲ್ಲ. ಜೇಮ್ಸ್ ಅಥವಾ ಐ ಶ್ಯಾಡೋ ಪ್ಯಾಲೆಟ್. ಓ, ಶಿ ಬಿಲೀವ್ಡ್ ಶಿ ಕುಡ್ ಡಿಡ್ ಡೈರಿ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ನೋಡಿ. ಶಿ ಬಿಲೀವ್ಡ್ ಶಿ ಕುಡ್, ಸೊ ಶಿ ಡಿಡ್. ನಾನು ಡೈಲಿ ಜರ್ನಲಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್. ಫ್ಲೋರಲ್ ಪ್ರಿಂಟ್ ಸಖತ್ತಾಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ಒನ್, ಆಲ್ ದ ಬ್ಯೂಟಿಫುಲ್ ಮೆಮೊರೀಸ್ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್ ಅಂತ ಇದೆ.
ಹಂಗೆ ಏನೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಒಳಗಡೆ ಎಲ್ಲ ಸೌಂಡ್ ಬರ್ತಿದೆ. ಆ್ಯಂಡ್ ಇಷ್ಟು ಈ ಥರ ಶೇಪಲ್ಲಿರೋದು ಫ್ರಿಡ್ಜ್ ಮ್ಯಾಗ್ನೆಟ್. ಓ ಮೈ ಗಾಡ್, ಸಿ ನಂದು ಮತ್ತು ಅವಳದು ಪಿಕ್ಚರ್ಸು. ಇದು ನಾವು ಆ್ಯಕ್ಚುಲಿ ಒಂದೇ ಥರ ಟಾಪ್ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇದು ಟಾಪ್ ಕೂಡ ಅವಳೇ ತೊಗೊಬಂದಿದ್ಲು. ಸಕ್ಕತ್ತಾಗಿದೆ ಇದು. ಇನ್ನು ಮೈಸೂರಿಗೆ ಹೋಗಿದ್ವಿ. ಇದು ಆ್ಯಕ್ಚುಲಿ ಎಲ್ಲಿಗೆ ಹೋಗಿದ್ವಿ ಗೊತ್ತಾ? ಒಂದು ಐಕಾನಿಕ್ ಅಲ್ಲ, ಐಕಾನಿಕ್ಗಿಂತ ಮುಂಚೆ ಒಂದಕ್ಕೆ ಹೋಗಿದ್ವಿ, ವಿಜಯನಗರಲ್ಲಿ. ಅಲ್ಲಿ ತೆಗೆದಿದ್ದಂಥ ಪಿಕ್ಚರ್ ಇದು. ಸೊ ಆ್ಯಂಡ್ ನನ್ನ ಅವಳ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಒನ್, ಮೈ ಲವ್ ಟುವರ್ಡ್ಸ್ ಯು ಕೆನಾಟ್ ಎಕ್ಸ್ಪ್ಲೈನ್ ಬೈ ವರ್ಡ್ಸ್. ಐ ಲವ್ ಯು ಮೋರ್. ಸೊ ಇದು ಮೇ ಬಿ ಬಟ್ಟೆ ಅನಿಸ್ತಿದೆ. ಬಟ್ಟೆನೇ, ಟಾಪ್ ಇರ್ಬೋದು ಇದು. ಎಸ್, ಚೆನ್ನಾಗಿದೆ, ಡಿಫ್ರೆಂಟಾಗಿ. ನಾನು ಈ ನಡುವೆ ಹೇಳ್ತಾ ಇದ್ದೆ ನನಗೆ ಈ ಥರ ಈಗ ಶಾರ್ಟ್ ಕುರ್ತಾಸ್ ಥರ ಇಷ್ಟ ಆಗ್ತಿದೆ ಅಂತ. ಚೆನ್ನಾಗಿದೆ. ಆ್ಯಂಡ್ ನೆಕ್ ನೋಡಿ, ಹಿಂದೆ ಟೈ ಮಾಡಬೇಕಿದು. ಸಖತ್ತಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ನಂತರ ಈ ಕಲರ್ ಇರಲಿಲ್ಲ, ಐ ಮೀನ್ ವೈಟ್ ಮೇಲೆ ಈ ಥರದ್ದೆಲ್ಲ ಇರಲಿಲ್ಲ. ಸೊ ಇದು ಒಂದೇನ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಒನ್, ಯು ಸ್ಮೆಲ್ ಲೈಕ್ ಅ ಡ್ರೀಮ್. ಮೇ ಬಿ ಅವಳು ನನಗೆ ಕನ್ಫ್ಯೂಸ್ ಆಗಲಿ ಅಂತ ಹೇಳಿ ಇದ್ರ ಮೇಲೆ ಪೇಸ್ಟ್ ಮಾಡಿದ್ದಾಳೆ ಅನಿಸುತ್ತೆ. ಸೊ ಇದೂ ಬಟ್ಟೆ ಅಂತ ಅನ್ನಿಸ್ತಿದೆ. ನಾನು ಕರೆಕ್ಟಾಗಿ ಗೆಸ್ ಮಾಡಿ, ಅಂದರೆ ಬಟ್ಟೆಗೆ ಗೊತ್ತಾಗ್ಬಿಡುತ್ತೆ. ಇದು ಸ್ಕರ್ಟ್ ಅನಿಸ್ತಿದೆ, ಗೊತ್ತಿಲ್ಲ. ಸ್ಕರ್ಟಲ್ಲ, ಡ್ರೆಸ್. ಏನಿದು? ಏ ವಾವ್, ಟಾಪ್ ಫುಲ್ಲಾಮ್ ಇದು. ನಾನು ಅದಕ್ಕೆ ಮರ್ಚಿತ್ತ, ನಾನು ಇದಿಷ್ಟು ನೋಡೋದನ್ನ. ಸೊ ಇದು ಸ್ಕರ್ಟ್ ಅಂದ್ಕೊಂಡ್ಬಿಟ್ಟೆ. ಚೆನ್ನಾಗಿದೆ. ಥ್ಯಾಂಕ್ ಯು. ನನಗೆ ಬ್ಲ್ಯಾಕ್ ಕಲರ್ ಇಷ್ಟ, ಫ್ಲೋರಲ್ ಇಷ್ಟ. ಸೊ ಅದಕ್ಕೆ ಎಲ್ಲ ಅದೇ ಥರ ಸೆಲೆಕ್ಟ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವಳು ಇನ್ನೊಂದೇನೋ ಕಸ್ಟಮೈಸ್ಡ್ ಮಾಡಿಸಿದ್ಲು. ಸೊ ಅದು ನನಗೆ ಮೊನ್ನೆ ತೋರಿಸ್ತಿದ್ಲು ವೀಡಿಯೋ. ಅದು ಸ್ವಲ್ಪ ಬರೋದೇನೋ ಲೇಟ್ ಆಯ್ತಂತೆ. ಅದು ಯಾವ ರೀತಿ ಅಂತ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ. ಸೊ ಇದಿಷ್ಟು ನನಗೆ ಸಹನ ಕೊಡಿಸಿರುವಂಥ ಗಿಫ್ಟ್. ನಿಜ ತುಂಬ ಖುಷಿಯಾಗುತ್ತೆ. ಲೈಕ್ ಅಂದರೆ ನನಗೆ ಗೊತ್ತಿತ್ತು ಅವಳು ಬರ್ತಾಳೆ, ಸೆಲೆಬ್ರೇಟ್ ಮಾಡ್ತಾಳೆ ಅಂತ. ಬಟ್ ಏನಂತಂದರೆ ಅಷ್ಟೊಂದು ಎಫರ್ಟ್ಸ್ ಹಾಕಿ, ಅದು ಈಗಿನ ಕಾಲದಲ್ಲಿ ಗೊತ್ತಲ್ವಾ, ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಹೇಗೆ ಬಾಯಿ ಮಾತಿಗೆ ಹೇಳ್ಬಿಟ್ಟು ಒಂಥರ ಅವ್ರಿಗೆ ಒಬ್ರು ಕಂಡ್ರೆ ಒಬ್ರಿಗೆ. ಬಟ್ ನಾವು ಆ ಥರ ಇಲ್ಲ. ನಾವು ಇಲ್ಲಿವರೆಗೂ ಒಂದು ಸಲನೂ ಜಗಳ ಆಡಿ ಮಾತು ಅದೆಲ್ಲ ಮಾಡೇ ಇಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಷ್ಟೊಂದು ಗಿಫ್ಟ್ಸ್ ಅವಳದನ್ನೆಲ್ಲ ಹುಡುಕಿ ನನಗೆಲ್ಲ ಏನೇನು ಬೇಕು, ನನಗೇನು ಇಷ್ಟ ಆಗುತ್ತೆ ಆ ರೀತಿನೇ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿರೋದು. ಅದು ನನಗೆ ಸಖತ್ ಇಷ್ಟ ಆಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಸಹನ. ಆ್ಯಂಡ್ ಅದರೊಟ್ಟಿಗೆ ನನ್ನ ಫ್ರೆಂಡ್ಸ್ ಬೇರೆ ಎಲ್ಲ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದಾರೆ, ನಮ್ಮಮ್ಮ, ನನ್ನ ತಂಗಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಬಂದು ನನ್ನ ಬರ್ಡೇ ದಿನ ಬಂದು ಕೇಕೆಲ್ಲ ಕಟ್ ಮಾಡಿಸಿ ನಾನು ಆಚೆ ಕರ್ಕೊಂಡೋಗಿದ್ದು ಎಲ್ರಿಗೂ, ನಿಸರ್ಗ ಅಮ್ಮು ಆಗಿರ್ಬೋದು, ಮತ್ತು ನನ್ನ ತಮ್ಮಂದಿರು, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಆಂಟಿ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದು ಕೇಕ್ ಕಟ್ ಮಾಡಿಸಿದ್ದು. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಜ ತುಂಬ ಖುಷಿ ಆಗುತ್ತೆ. ಇಂಥ ಏನೋ ಒಂದಷ್ಟು ಇಷ್ಟು ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ಸಿಕ್ಕಿರೋದು. ನಾನು ಫಾರ್ ಎವರ್ ಗ್ರೇಟ್ಫುಲ್ ಅವ್ರಿಗೆ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಸಹನನ ಗಿಫ್ಟ್ಸ್ ಎಲ್ಲ ನೋಡಿದ್ವಿ ಅಲ್ಲ, ಎಷ್ಟು ಯುನೀಕ್ ಆಗಿತ್ತು, ಹಿಂಗೆ ಅವಳು ಪ್ಲ್ಯಾನ್ ಮಾಡಿಕೊಟ್ಟಿದ್ಲು ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಆರ್ ಎಲ್ಸ್ ಬೇಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.